ಮಹಾಸ್ವಾಮಿಗಳವರ ಗದಗೆ ಅನಂತ ಪ್ರಣಾಮ ಸಲ್ಲಿಸಿ, ಅದೇ ರೀತಿ ಜೇರಟಿಗೆಯ ವಿರಕ್ತ ಮಠಾಧ್ಯಕ್ಷ ಆಗಿರ್ತಕ್ಕಂಥ ಮಹಂತ ಸ್ವಾಮಿಗಳ ಪಾದ ನಮಸ್ಕರಿಸಿ, ಈ ಮಠ ಉತ್ತರಾಧಿಕಾರಿ ಅಂತ ಸಿದ್ಧಲಿಂಗ ಮಹಾಸ್ವಾಮಿಗಳ ನಮಸ್ಕರಿಸಿ, ಮಹಾಜನಗಳೇ ಹಾಗೂ ತಾಯಿಗಳೇ, ಪೇಟೆ ತಬಲಾದವರೇ, ಇಂದು ಮಾಡಿರ್ತಕ್ಕಂಥ ದಾಸೋಹ ಮಾಡಿರ್ತಕ್ಕಂಥ ಸಿದ್ಧಲಿಂಗಪ್ಪ ಬೊಮ್ಮನಹಳ್ಳಿ ಔಟಿಯವರೇ, ತಾಯಿಗಳೇ, ಎಲ್ಲರಿಗೂ ಶರಣಾರ್ಥಿಗಳು. ಬಸವ ಪುರಾಣದಲ್ಲಿ ಬರ್ತಕ್ಕಂಥ ವಿಷಯ ಭಾಳ ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ರು ಅಪ್ಪಗಳು. ಬಸವಣ್ಣನವರಿಗೆ ಲಿಂಗ ಧಾರಣ ಆಗಿತ್ತು. ಅವರಿಗೆ ಮುಂಜಿ ಮಾಡಿ ಯಜ್ಞೋಪೀತ ಹಾಕಬೇಕಂತ ಆ ಪಂಡಿತರದು ತಂದೆ ತಾಯಿಗಳು ಬ್ರಾಹ್ಮಣರಲ್ಲಿ ಮುಂಜಿ ಮಾಡ್ತಾರೆ. ಬ್ರಾಹ್ಮಣರಲ್ಲೇ ಮುಂಜಿ ಮಾಡ್ತಾರೆ, ಲಿಂಗಾಯತರಲ್ಲಿ ದೀಕ್ಷಾ ಮಾಡ್ತಾರೆ. ಆ ಮುಂಜುವಿಗೂ ದೀಕ್ಷೆಗೂ ಭಾಳ ವ್ಯತ್ಯಾಸ ಅದ. ಆ ಮುಂಜಿ ಮಾಡೋ ಕಾಲಕ್ಕೆ ಅವರೆಲ್ಲ ತಲೆ ಬೋಳಿಸಿ ನಡುವೊಂದು ಗೋಮಯ ಅಂದರೆ ಆಕಳ ಹೆಜ್ಜೆಟ್ಟು ಕುಲ್ಲ ಬಿಡ್ತಾರೆ, ಒಂದು ನಡು ಜುಟ್ಲ ಬಿಡ್ತಾರೆ ಹಿಂಗೆ. ಆಮೇಲೆ ಆ ಹುಡುಗನಿಗೆ ಸಂಸ್ಕಾರ ಮಾಡ್ತಾರೆ, ಮಂತ್ರ ಹೇಳ್ತಾರೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಮಿಶುತೋ ಋತ್ವ ಅತ್ಯತಿಷ್ಠ ದಶಾಂಗುಲಂ ಅಂತ ತಿಳ್ಕೊಂಡು ಹೇಳಿ ಕೆಲವೊಂದು ಮಂತ್ರಗಳನ್ನು ಹೇಳಿ ಆ ಹುಡುಗನಿಗೆ ಗಂಧ ಅಕ್ಷತ ಪತ್ರಿ ಪುಷ್ಪ ಹಾಕಿ ಆಮೇಲೆ ಎಲ್ಲರೂ ಕುಡ್ಕೊಂಡು ಕೊಳಗೆ ಜೈನರು ಹಾಕಿ ಬಿಡ್ತಾರೆ. ಇದಕ್ಕೆ ಮುಂಜುವೆ ಅಂತ. ನಮ್ಮಲ್ಲಿ ಏನಾಗ್ತದೆ, ದೀಯತೆ ಲಿಂಗ ಸಂಬಂಧ ಕ್ಷೀಯತೇಚ ಮಲತ್ರಯಂ ಅಂತ ಬರ್ತದೆ. ದೀಕ್ಷಾ ಇದರ ಅರ್ಥ ಏನು ಅಂದರೆ, ಎಲ್ಲಿವರೆಗೂ ನಾವು ದೀಕ್ಷೆ ಆಗೋದಿಲ್ಲ, ಎಲ್ಲಿವರೆಗೂ ಗುರುಪುತ್ರ ಆಗೋದು ಅಲ್ಲಿವರೆಗೂ ಮೋಕ್ಷ ಇಲ್ಲ. ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಸಾಹುಕಾರಲ್ಲಿ ಬಡವರಲ್ಲಿ ಮೋಕ್ಷಕ್ಕೆ ಸಾಹುಕಾರಕ್ಕೆ ಬಡತನ ಸಂಬಂಧ ಇಲ್ಲ. ಆ ಯಾವ ಬಸವಣ್ಣನವರಿಗೆ ಮುಂಜಿ ಮಾಡಬೇಕಂದಾಗ, ನನಗೀಗಾಗಲೇ ಸಣ್ಣವನಿದ್ದಾಗ ಗರ್ಭಾಷ್ಟಮಿ ಲಿಂಗಧಾರಣಮ್ಮಂ, ನಾವು 8ನೇ ತಿಂಗಳಿಗೆ ಲಿಂಗಧಾರಣ ಮಾಡೋಕ್ಕಂತ ನಮ್ಮ ಪ್ರಮಾಣ ಬಸವಣ್ಣವ್ರು ಶುರು ಮಾಡಿಬಿಟ್ಟಾರೆ. 8ನೇ ತಿಂಗಳಿಗೆ ಹೆಣ್ಣು ಮಕ್ಕಳು ಹೊಟ್ಟಲಿ ಆದ್ರಂದರೆ ಆ ಹೊಟ್ಟೆಗೆ ಲಿಂಗ ಕಟ್ಟಬೇಕು ಅಂತ ನೇಮ ಅದ. ಆ ಲಿಂಗ ಧರಿಸಿದ ಮೇಲೆ ಅದೇ ಲಿಂಗವನ್ನು ಕೂಸಿಗೆ ಕಟ್ಟಬೇಕು ಅಂತ ನೇಮ ಅದ. ಅದನ್ನೇ ಸರಿಯಾದ ರೀತಿಯಲ್ಲಿ ಜೋಪಾನ ಮಾಡಿ ದೊಡ್ಡ ಆದಮೇಲೆ ನಾಗೋಸ್ ಮಾಡಿ ಅಥವಾ ಲಿಂಗದ ಕೈ ಕೊಟ್ಟು ಮಾಡಬೇಕಂತ ನೇಮ ಅದ. ಆ ಲಿಂಗ ಎಂದು ಹೋಯ್ತು ಅಂದ್ರೆ ಮುಡ್ಚಟ್ಟ, ನೀವೆಲ್ಲರೂ ಲಿಂಗಾಯತರಿದ್ರು ಮುಡ್ಚಟ್ಟ, ಐಗಳಿದ್ರು ಮುಡ್ಚಟ್ಟ, ಯಾವ ಹೆಣ್ಮಕ್ಳಿದ್ರು ಮುಡ್ಚಟ್ಟ. ಖರೆ ಸುಳ್ರಿ, ಐಗಳು ಹೆಣ್ಮಕ್ಳು ಕೊಳಾಗ ಲಿಂಗ ಇರೋಂಗಿಲ್ಲ. ನಮ್ಮ ಊರಾಗ ಅದಾವ ಎಲ್ಲರೂ ಕೊಳಾಗು. ಆ ಐಗಳು ಕೊಳಾಗ ಲಿಂಗ ಇರದಿದ್ರೆ ಸಹಿತ ಐಗಳು ಹೆಣ್ಮಕ್ಳು ಮುಡ್ಚಟ್ಟು. ಮತ್ತು ಅಯ್ಯಾಚಾರ ಆಗಿರ್ತಕ್ಕಂಥ ಹುಡುಗರಿದ್ದು ಅಂದರೆ ಲಿಂಗ ತೆಗೆದು ಅಡ್ಡಾಡಿದ್ರೆ ಅವರು ಮುಡ್ಚಟ್ಟು. ಇಷ್ಟು ಪರಿಸ್ಥಿತಿ ಇದ್ದರೂ ಕೂಡ ಬಸವಣ್ಣನವ್ರು ಏನು ಕಟ್ಟುನಿಟ್ಟು ಹಾಕಿದ್ರು, ನನಗೆ ಮಾಡ್ತಕ್ಕಂಥ ಮುಂಜುವಿಯನ್ನು ಅಕ್ಕನಾಗಮಗೆ ಮಾಡು, ನನ್ನ ಕಿತ್ತಿ ಹೇಳದಾಗಿ ಆಕೆಗೆ ಜನವರ ಹಾಕ್ರಿ, ಆಮೇಲೆ ಹಾಕೋತ್ ನಾವು. ಹೆಣ್ಮಕ್ಳಿಗೆ ಜನವರ ಹಾಕೋ ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ಸಂಪ್ರದಾಯ ಇಲ್ಲ ಅಂದ ನಡಿ ಚಲೋ ಜಾವ ನಾವು ಹೋಗಿ ಸಂಗಮಕ್ಕೆ ಹೋಗಿಬಿಟ್ಟ. ಆ ಸಂಗಮದಲ್ಲಿ ಹೋಗಿ ಸಂಗಮನಾಥನ ಸೇವೆ ಮಾಡಿ ಅಲ್ಲಿ ಯಾವ ಜಾತವೇದರು ಬಸವಣ್ಣವರಿಗೆ ವಿದ್ಯಾಗುರುಗಳು, ಲಿಂಗಧಾರಕರಲ್ಲ, ಲಿಂಗ ಕಟ್ಟಿದವರಲ್ಲ. ಆ ಜಾತವೇದರು ವಿದ್ಯಾಗುರುಗಳು. ವಿದ್ಯೆ ಯಾರು ಹಾಕಿರೋಲ್ರ, ನಾವು ಸಣ್ಣವರಿದ್ದಾಗ ಹನುಮಂತಪ್ಪ ಮಾಸ್ತರ್ ಹತ್ತೆ ಒಡ್ರು ಕಲ್ಕೇರಿ ಅವರು ಒಡ್ರು ಹನುಮಂತಪ್ಪ ಮಾಸ್ತರ್ ಹತ್ತಿದ್ರು. ಅವ್ರ ಹತ್ರ ನಾವು ಸೇವೆ ಮಾಡ್ತೀವಿ, ನೀರು ತಂದು ಕೊಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅದು ನಮಗೆ ವಿದ್ಯಾಗುರುಗಳೇ ಹೊರತಾಗಿ ಮೋಕ್ಷದ ಗುರುಗಳಲ್ಲ. ದೀಯತೆ ಲಿಂಗ ಸಂಬಂಧ, ಲಿಂಗವನ್ನು ನಾವು ಸಂಬಂಧ ಮಾಡ್ಕೋಬೇಕಾಗಿತ್ತಂದರೆ ನಮಗೆ ಸಂಬಂಧವಾಗಿರ್ತಕ್ಕಂಥ ಲಿಂಗವನ್ನು ನಾವು ಕಟ್ಕೋಬೇಕು ಗುರುಗಳ ಮುಖಾಂತರವಾಗಿ. ಆ ಲಿಂಗ ಸಾಮಾನ್ಯ ಆಗೋದಿಲ್ಲ. ಎಲ್ಲಿವರೆಗೂ ಲಿಂಗ ಸಂಸ್ಕಾರ ಇರಂಗಿಲ್ಲ, ಅದು ಕಲ್ಲೇ. ಈಗ ನಿಮಗೊಂದು ಮಾತು ಹೇಳ್ತೇನೆ, ಹಗಲಲ್ಲೇ ಹೇಳಿದ್ದೇನೆ. ನೀವೊಂದು ತಾಳಿಯೊಳಗೆ ನಿಮ್ಮ ಗಂಡನ ಹೆಂಗೆ ಪೂಜೆ ಮಾಡ್ತೀರಿ, ಹಂಗೆ ಲಿಂಗದಲ್ಲಿ ಆ ಪರಾತ್ಪರ ವಸ್ತುವನ್ನು ಪೂಜೆ ಮಾಡ್ತೀವಿ ನಾವು. ಆ ತಾಳಿ ಬದಲು ಮಾಡ್ಲಿಕ್ಕೆ ಬರ್ತದೇನೋ? ತಾಳಿ ಬದಲು ಮಾಡಿ ಮುತ್ತೈದ್ರೆ ಹೋಗಿ ಬರ್ತದೇನೋ? ಹಾಗೆ ನಮ್ಮ ಲಿಂಗ ಶರಣ ಸತ್ಯ ಲಿಂಗಪತಿ ಹರ ಹರ ಮಹಾದೇವ ಹರನಾಮವನೋ ಜಪಿಸವ್ವ ಪರಿಭವ ಸರಣೆ ಗೆದಿಯವ್ವ. ಹರನಾಮವನೋ ಜಪಿಸವ್ವ ಪರಿಭವ ಸರಣೆ ಗೆದಿಯವ್ವ. ಪರಿಪರಿ ಭಕ್ತಿಯ ಮಾಡವ್ವ ಗುರು ಸಿದ್ಧಲಿಂಗಗ ನಡಿಯವ್ವ. ಹರನಾಮವನೋ ಜಪಿಸವ್ವ ಪರಿಭವ ಸರಣೆ ಗೆದಿಯವ್ವ. ಹರದಗ ಶರೀರದು ಚಂದವ್ವ, ಹರದಗ ಶರೀರದು ಚಂದವ್ವ. ಗರಗರ ತಿರುಗುತ್ತ ಬಂದೆವ್ವ,
ಸರಿ ಸಮನನಗಿಲ್ಲಂದೆವ್ವ ಹಿರಿಯರ ಮಾತು ಮರೆತೆವ್ವ ಹರನಾಮವನು ಜಪಿಸವ್ವ ಪರಿಭವ ಸರಣಿ ಗೆದಿಯವ್ವ ಕಟ್ಟಿಗೆ ಕುಳ್ಳ ತಂದೆವ್ವ ಗಟ್ಟಿಗೆ ಕುಳಬಣ ಒಟ್ಟಿದೆವ್ವ ತಟಪಟ ಮಕ್ಕಳ ಹಡದೆವ್ವ ತಿಟಿಪಿಂಡಿ ಸಂಸಾರ ಮಾಡಿದೆವ್ವ ಹರನಾಮವನು ಜಪಿಸವ್ವ ಪರಿಭವ ಸರಣಿ ಗೆದಿಯವ್ವ ಹರಿದಾಗ ಶರೀರದು ಚಂದವ್ವ ಗರಗರ ತಿರುಗುತ್ತ ಬಂದೆವ್ವ. ಇಲ್ಲಿ ಮಜಾ ಅದಾರೆ, ಇಲ್ಲಿ ಮಜಾ ಅದಾರೆ. ಹರಿದಾಗ ಯಾವ ಮಗಂದೇನೋ ಯಾವಕ್ಕಿದೇನೋ ಏನು ಸುದ್ದಿ ಅದ ಹಂಗಾಯ್ತು ಅನ್ಕೋತ ಹೋಗುದ. ಯಮಲೋಕದಿಂದ ಬಂದು ಯಮರು ಅದು ಹೊತ್ತಿನಾಗ ಏನು ಮಾಡ್ತಾರೆ ಅವಾಗ ನೀವು? ಶರೀರ ಅನ್ನೋದು ಬಹಳ ಪವಿತ್ರ. ಶರೀರದಲ್ಲಿ 3 ಭಾಗ ಮಾಡ್ತಾರೆ, ಸ್ಥೂಲ ಸೂಕ್ಷ್ಮ ಕಾರಣ ಅಂತ ತಿಳ್ಕೊಂಡು 3 ಶರೀರ ಅದಾವ. ಸ್ಥೂಲ ಸೂಕ್ಷ್ಮ ಅಂದರೆ ಇದರಲ್ಲಿ ಪ್ರಾಣಿಗಳು ಬರ್ತವೆ. ಸ್ಥೂಲ ಅಂದರೆ ಎಮ್ಮೆ ಕರ ಕ್ವಾಣ ಹುಲಿ ಕರಡಿ ಬಂದು ಇವು ಸ್ಥೂಲ ಶರೀರಗಳು. ಸೂಕ್ಷ್ಮ ಕಾರಣ ಶರೀರ ಅಂದರೆ ಮನುಷ್ಯ, ಸೂಕ್ಷ್ಮ ಅಂದರೆ ಜೀವ. ನಾವು ಮನುಷ್ಯರಾಗಿರ್ತಕ್ಕಂಥವ್ರು ಸೂಕ್ಷ್ಮ ಶರೀರಗಳಿದ್ದೀವಿ. ಯಾಕಂದರೆ ಸಂಸಾರ ಮಾಡ್ತೀವಿ, ಮಕ್ಕಳು ಹಡಿತೀವಿ, ಹೌದಲ್ಲ ಅಂತೀವಿ, ತಾಳಿ ಕಟ್ಕೊಳ್ತೀವಿ, ದಂಡಿ ಕಟ್ಕೋತೀವಿ, ಭಾಷೆ ಕಟ್ಕೋತೀವಿ. ಎಮ್ಮೆಗೆ ಎಲ್ಲಾದ್ರೂ ಕಟ್ಟ್ಯಾರನ ತಾಳಿ ದಂಡಿ? ಎಮ್ಮೆ ಕಟ್ಟ್ಯಾರನ್ರಿ? ಎಮ್ಮೆ ಕಟ್ಟಿದ್ದು ನೀವು ಸೊನ್ನೆ ಎಮ್ಮೆಗೆ ತಾಳಿ ಕಟ್ಟಬೇಕಾಗಿತ್ತು. ಬೆಕ್ಕಿ ಕಟ್ಟಿರೇನು? ಯಾರ್ಯಾರು ಕಟ್ಟಿರೇನು? ಸೂಕ್ಷ್ಮ ಇರ್ತಕ್ಕಂಥ ಮಾನವ ಶರೀರ ನಾವು ತಂದ ಮೇಲೆ ಏನು ಮಾಡಬೇಕು ಅಂತ ವಿಚಾರ ಮಾಡೋದು. ಈಗ ನೀವೊಂದು ಕೆಲಸ ಮಾಡ್ತೇನೆ. ಈಗ ನೋಡಿ, ನಾನು ಈ ಹಲ್ಲಾಗ ಒಂದು ನೀವು ಟಾಚನೆ ಮಾಡಿರ್ತೀರಿ, ಕೊಳ್ಳಾಗ ಒಂದು ಟಾಚನೆ ಮಾಡಿ ತಾಳಿಗೆ ಹಾಕ್ಕೊಂಡಿರ್ತೀರಿ. ಅದನ್ನ ಹಲ್ಲ ಏನು ಸಿಕ್ಕಲ್ಲ ಅದನ್ನ ಹೆಂಗೆ ತುರ್ಕೋತೀರಿ. ಮತ್ತೆ ಎಲ್ಲಿ ಕಟ್ತೀರಿ? ಆ ಲಿಂಗದ ಕೈಗೆ ಕಟ್ತೀರಿ. ಅದೇನು ಪಿನ್ ಅಂತ ಮಾಡ್ತೀಲ್ವಾ? ಆ ಪಿನ್ ಅಂತ ಮಾಡಿ ಹಲ್ಲಾಗ ಹಾಕ್ಕೊಂಡು ಮತ್ತೆ ಲಿಂಗ ಕಟ್ತೀರಿ ಇಲ್ಲ ನೀವು? ಅದು ಎತ್ತ ಅನಾಚಾರ, ಎಂಥ ಕೆಲಸ. ಇದನ್ನು ಕಲಿಬೇಕು ನೀವು. ನಾವು 80-90 ವರ್ಷ ಆದರೂ ಕಲಿತ ಜನ ನಮಗೆ ಯಾರು ಸಿಗೋಲ್ರಿ ಊರಾಗ. ಅಲ್ಲಿ ಎಲ್ಲ ಕಡೆ ಸಿಗ್ತಾರೆ, ಎಲ್ಲ ಕಡೆ ಸಿಗ್ತಾರೆ. ಆ ಲಿಂಗ ಧಾರಣ ಮಾಡಿರ್ತಕ್ಕಂಥ ಬಸವಣ್ಣ ಜನಿವಾರ ಹಾಕ್ಕೊಳ್ಳಾರದೆ ಹೋಗಿ ಸಂಗಮನಾಥನ ಹತ್ತಿರ ಸೇವಾ ಮಾಡಿ ವಿದ್ಯಾವಂತನಾದ ಅನ್ನಲ್ಲಿ ಪುರಾಣ ಇರ್ತದೆ. ಪುರಾಣ ಇರ್ತದೆ. ಈ ಹೊತ್ತಿನ ದಿವಸ ಸಿದ್ಧಲಿಂಗಪ್ಪ ಔಟಿ ಎಲ್ಲರಿಗೂ ಪ್ರಸಾದ ಮಾಡ್ಯಾರೆ. ನಾವು ಯಾವಾಗಲೂ ಲಿಂಗವನ್ನು ನೀವು ಪೂಜೆ ಮಾಡಿರಿ, ಸಾಕಾರ ಬಿಡ್ರಿ. ಸುಮ್ಮನೆ ಧರಿಸಿರ್ಬೋದು ಅತ್ಯಧಿಕಂ ನಿರುತಂ ಶಿವಾಧವ ಅಂತ ತಿಳ್ಕೊಂಡು ಹೇಳಿ ಮಗ್ಗಿ ಮಾಯದಲ್ಲಿ ಶತಕತ್ರದಲ್ಲಿ ಹೇಳ್ತಾರೆ. ಲಿಂಗವನ್ನು ನೀವು ಸುಮ್ಮ ಕಟ್ಟಿಕೊಳ್ರಿ. ಆ ಲಿಂಗ ಕಟ್ಕೊಂಡು ಶಿವಪೂಜೆ ಮಾಡಿರಿ. ಆ ಗುರು ಹೇಳಿದ ಮಂತ್ರ ಅನ್ರಿ. ನೀವು 28 ಗೋಜಿಗೆ ಹೋಗಬೇಡ್ರಿ, ನಶೀಕನ ಹೇಳ್ರಿ, ಸ್ನಾನ ಮಾಡಿರಿ, ಲೀಸ್ಟಲ್ಲಿ ಲಿಂಗಕ್ಕೆ ಹಾಕೋರಿ. ಲಿಂಗ ಹಾಕಿ ಲಿಂಗ ಕವಿಷೆ ಮಾಡಿ ಬಾಯಾಗ ಹಾಕೋಬಾರ್ದು. ಒಂದು ವಸ್ತ್ರ ತೊಗೊಂಡು ಒರೆಸ್ಬೇಕು. ಸೀರೆ ಸರಿಲೇ ಒರೆಸ್ಬಾರ್ದು. ಆ ಹೆಣ್ಮಕ್ಳ ಸೀರೆ ಸೆರಿಗಿನಾಗ 5 ಗಂಗಾ ಇರ್ತಾವ ಅಂತ ಹೇಳಿ ನೀಗೊಮ್ಮೆ. ಹೆಣ್ಮಕ್ಳ ಸೆರಿಗಿನಾಗ ತನ್ನ 2 ಮೂಗ 2 ಕಣ್ಣ 1 ಬಾಯಿ, ಆಮೇಲೆ ಮೊಮ್ಮಕ್ಕಳ ಮೂಗ ಮೊಮ್ಮಕ್ಕಳ ಕಣ್ಣ, ಆಮೇಲೆ ಮುಖ ತೊಳ್ಕೊಂಡು ಬಂದು ಅಂದ ಕೂಡಲೇ ಹಿಂಗೆ ಸೀರೆ ತೊಗೊಂಡು ಕೇಳಿ ಮೊಯ್ತು ಒರ್ಸ್ಕೊಂಡು ಹೋಗ್ತಾರೆ. ಚಾ ಸೋಸ್ಕೊಂಡು ಕುಡಿತೀರಲ್ಲ ಹೆಂಗೆ? ಬುದ್ಧಿ ಏನಪ್ಪ ಸಿದ್ದಪ್ಪ ಜಾನಪದ ಸಿದ್ದಪ್ಪ ಗುಬ್ಬ ಅವನು ಮಾಡ್ಯಾನ್ರಿ ಪ್ರಸಾದ ಏನಂತಾರೆ. ಮತ್ತು ಭೀಮಪ್ಪ ಸಿದ್ಧಲಿಂಗಪ್ಪ ಔಟಿ ಇವರು ಪ್ರಸಾದ ಮಾಡಿದ್ದಾರೆ. ಭಾಳ ಪ್ರಸಾದ ಮಾಡೋದು ಭಾಳ ಲಾಭ ರೀ. ಯಾಕಂದ್ರೆ ನಮಗೆ ಖರ್ಚು ಅನ್ನಿಸ್ತದೆ. ಅದು ಮುಂದೆ ಹೊಲದೊಳಗೆ ಬೀಜ ಬಿತ್ತಬೇಕಾಗಿತ್ತಂದ್ರೆ ಒಂದು ಬೀಜ ಹಾಕಿದ್ರೆ 10 ಕಾಳು ಬರ್ತಾವಿಲ್ಲ. ಆ 10 ಕಾಳು ಬರುವಂತೆ ಈಗ ಸಾಮೂಹಿಕವಾಗಿದ್ದರಲ್ಲಿ ಯಾರು ಒಂದು ಮಾತು ಹೇಳ್ತೇನೆ ಇವಾಗ. ಯಾವ್ಯಾವ ಹೆಣ್ಮಕ್ಳು ಯಾವ್ಯಾವ ಗಂಡ್ಮಕ್ಳು ಹೆಂಗೆ ಇರ್ತಾರೆ ಅನ್ನೋ ಮಾತು ಹೇಳ್ತೇನೆ ನಿಮಗೆ. ನಮ್ಮ ಊರೊಳಗೆ ಒಬ್ಬ ಹೆಣ್ಮಗಳಿದ್ಲು, ಕಳ್ಳಿಗುಡ್ಡ್ಯಾರ ಪೈಕಿ. ಆಕಿನ ಇವಣಿಗೆ ಕೊಟ್ಟದ, ಇವಣಿಗೆ ಒಬ್ಬ ಸಾಧುವಾಗ್ಯಾರ ಆಕಿ ಗಂಡ. ಆ ಹೆಣ್ಮಗಳು ದಿವಸ ಮಠಕ್ಕೆ ಬರೋಕಿ. ಮಠಕ್ಕೆ ಬಂದು ಯಪ್ಪ ನಾ ಗಂಡು ಹಡಿತೀನಿ ಹೇಳ್ತೆ ಕೇಳಾಕಿ. ಕಳ್ಳಿಗುಡ್ಡಿಯವರು ಹೊರಪೇಟೆ. ಗಂಡು ಹಡಿತೇವ ದಿವಸ ಬರೋಕ್ಕೆ. ಆ ಹಡಿಯೋ ದಿವಸ ಬಂದು ನಮ್ಮನ್ನು ಕೇಳ್ತಾಳೆ, ಯಪ್ಪ ನಾ ಏನು ಹಡಿತೀನಿ? ಗಂಡು ಹಡಿತೇವ ಅಂದ್ರೆ ಗಂಡು ಹಡಿದ್ರೆ ಆ ಖುಷಿಗೆ ನಾ ಮಲಿ ಕುಡಿಸ್ತೀನಿ ಅಂತ ಕೇಳಿದ್ದಾಕಿ. ಆ ಖುಷಿಗೆ ನಾ ಮಲಿ ಕುಡಿಸ್ತಾನಿಲ್ಲ ಅಂತ ಕೇಳಿದ್ಲು. ಅಲ್ಲ ತಂಗಿ ಹೆಂಗ್ಯಾಕೆ ಕೇಳ್ತೀನಿ? ಇಲ್ರಿ ನನಗೆ ಖುಷಿಗೆ ಮಲಿ ಕುಡಿಸ್ನಿಲ್ಲ ಅಂತ ಕೇಳಿದ್ಲು. ಕುಡಿಸ್ತೇವ ಅಂದೆವು. ಮನೆಗೆ ಹೋದ್ಕೊಳ್ಳೆ ಹಡಿದ್ಲು. ಆ ಈಕಿ ಸತ್ಲು, ಕೂಸು ಉಳಿತು. ಇದು ಖರೆ ಸುಳ್ಳು ಹೇಳ್ರಿ ನೀವು ಹೊರಪೇಟೆಗೆ.
ಆಕೆ ತೀರ್ಕೊಂಡು ಒಂದು ಗ್ಯಾಸ್ ಉರಿ ಆಯಿತು, ಏನೇನೋ ಗಲಾಟೆ ಆಯಿತು. ಅವ ಹೆಸರು ಮಲ್ಲಿಕಾರ್ಜುನ ಅಂತ ಹೆಸರಿಟ್ಟು ಮಲ್ಲಿಕಾರ್ಜುನ ಈಗ ಮಕ್ಕಳು ಹಡ್ದ ನಾವು ಇವನಿಗೆ. ಅಂದರೆ ಎಂಥೆಂಥವ್ರು ಹೆಣ್ಮಕ್ಳು ಸಾಮಾನ್ಯ ಕಂಡ್ರು ಕೂಡ ಮಹಾಶಕ್ತಿವಂತರಿರ್ತಾರೆ ಅವರು. ನಾ ಖುಷಿಗೆ ಮಲ್ಲಿ ಕುಡಿಸ್ತಾನೆ ಇಲ್ಲೋ ಕೇಳ್ತಾರಿಲ್ಲ ಅಂದ್ರೆ ನಮಗೆ ಕಂಡು ಬರೋದಿಲ್ಲ. ಅವರು ಭಾಳ ದಿವಸಕ್ಕೆ ಕಂಡು ಬರ್ತದೆ. ಅದ್ರ ಸಲುವಾಗಿ ಪ್ರಸಾದ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾರು ಯಾವಾಗ ಉಣ್ತಾರೋ ಗೊತ್ತಾಗೋದಿಲ್ಲ. ಅದು ಮುಂದೆ ಮಾಡಿದವರಿಗೆ ಬಿತ್ತಿದ ಬೆಳೆ ಬಂದಂಗೆ ಆಗ್ತದೆ. ಮಳೆ ನೋಡ್ರಿ, ನಾವು ನೀನು ಎಲ್ಲ ಕಡೆ ತಿರುಗಾಡಿ ಮಳೆ ಇಲ್ಲ. ನಮ್ಮ ಹಿಂಗಳಸೂರಿಗೆ ಬಂದು ನೀರು ಹರಿದಾಡಿ ಹೋಗ್ಯದೆ. ಇದು ಖರೇನ ಸುಳ್ಳು. ಬಸವಣ್ಣ ಅಪ್ಪುಗಳು ವಾಕ್ಯದಿಂದ ಬಂದಿರತಕ್ಕಂಥ ಬಸವ ಪುರಾಣದ ಮಹತ್ವ ಭಾಳ ದೊಡ್ಡದದೆ. ಅದರ ಅರ್ಥ ನಮಗೆ ಆಗಬೇಕು. ಬಸವ ಅಂದ್ರೆ ಏನು, ಬಸವ ಅಂದ್ರೆ ಏನೇ ಬರ್ತಕ್ಕಂಥ ವಿಚಾರಗಳನ್ನು ಬಸವಾಕ್ಷರ ತ್ರಯದೊಳಗೆ ತ್ರೈಪುಂಡ್ರವನು ನೊಸಲು ಮೊದಲಾದ 48 ಸ್ಥಾನದೊಳು ಬಸವ ಬಸವ ಎಂದು ಧರಿಸುತ್ತಿಯ ಸದ್ಭಕ್ತರು ಅಸಮಾಕ್ಷನಿಂದ ಅಧಿಕರು. ನೀವು ಮುಂಜಾನೆ ಎದ್ದ ಕೂಡಲೇ ವಿಭೂತಿ ಹಚ್ಕೊಂಡು ಬಸವ ಅಂತ ಹಚ್ಕೊಂಡು ಬಿಡ್ರಿ, ಪರಮಾತ್ಮನಕ್ಕಿಂತ ಶ್ರೇಷ್ಠನೇವೇ ನಿಮ್ಮ ಕೈ ಮೇಗಿಬೇಕು ನಾವು ಅಂಥ ಕೆಲಸ ಅದ. ಪುರಾಣಕ್ಕೆ ನೋಡಿ ಎಲ್ಲರೂ ಭಸ್ಮ ಹಚ್ಕೊಂಡು ಬಂದೀರಿ, ಭಾಳ ಸೊಗಸಾಗಿದ್ದೀರಿ. ಇಂಗಳೇಶ್ವರ ಗ್ರಾಮ ಮರಿ ಕಲ್ಯಾಣ ಆಗಬೇಕಿದು, ಹೊಸ ಕಲ್ಯಾಣ ಆಗಬೇಕು, ಹೊರತಾಗಿ ಏನಾಗಿ ಉಳಿಬಾರ್ದು. ಅದ್ರ ಸಲುವಾಗಿ ಇನ್ನೊಂದು ಮಾತು ಹೇಳಿದ್ರು ಅಪ್ಪಗಳು. ಒಬ್ಬ ಹೆಣ್ಮಗಳು ಡ್ರೈವರ್ನ ಹತ್ರ ಕೂತಿದ್ಲು, ಮುದಿಕೆ ಕೂತಿತ್ತು. ಈ ಆದ ಘಟನೆ ಹೇಳ್ತೇನೆ ನಿಮಗೆ. ಇಲ್ಲಿ ಕೌಲಿಗೆ ಒಳಗೆ 2 ಬಸ್ಗಳು ಡಿಕ್ಕಿ ಆದವು, ಬಸ್ ಡಿಕ್ಕಿ ಆದವು. ಆ ಡಿಕ್ಕಿ ಆದ ಕೂಡಲೇ ಒಬ್ಬ ಹೆಣ್ಮಗಳು ಕಂಡಕ್ಟರ್ ಡ್ರೈವರ್ನ ಹತ್ರ ಹೆಗಲ ಮ್ಯಾಗ ಕೈಟ್ಕೊಂಡು ನಿಂತಿದ್ದೆ. ಹಿಂಗೆ ಇಲ್ಲೇ ಕಲಬುರಗಿಯಿಂದ ಬರ್ತಕ್ಕ ಬಸ್ ಅದು. ಈ ಹೆಣ್ಮಕ್ಳು ಅಂದ್ರೆ ಏನು ರೀ, ಬಸ್ ಅಂದ್ರೆ ಮುಗಿದ ಕೆಲಸ. ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಮಾಡೋಕ್ಕೆ ಬರೋಂಗಿಲ್ಲ ನಿಮಗೆ. ನೀವು ರೊಕ್ಕ ಕೊಡೋದು ಆಗೋದಿಲ್ಲ, ಪುಕ್ಸೆಟ್ಟಿ ಹತ್ತೋದು ಬಿಡೋದಿಲ್ಲ, ಅದರ ಋಣ ಮುಟ್ಸೋದು ಆಗೋದಿಲ್ಲ. ಆ ಹೆಣ್ಮಗಳು ಹಿಂಗೆ ಕೈ ಇಟ್ಕೊಂಡು ನಿಂತಾಳ ಡ್ರೈವರ್ನ ಹೆಗಲ ಮೇಲೆ. ಆಕೆ ಶಿಸ್ತಾಗಿ ಹಿಕ್ಕೊಂಡು ನಿಂತಾಳ. ಅವ ಡ್ರೈವರ್ ಕೈ ತೆಗಿಯವ ಅಂದ. ನಾನು ಕೈ ಯಾಕೆ ಮುಟ್ಟಿದೆ, ಏನು ಮಾಡ್ಬೇಕ್ರಿ? ಅಲ್ಲ, ಆಕೆ ಅವನ ಹೆಗಲ ಮೇಲೆ ಕೈ ಇಟ್ಟಾಳ, ತೆಗಿಯವ ಅಂತ ಕೈ ಮುಟ್ತಾನೆ. ಕೈ ಸ್ಟೇರಿಂಗ್ ಹಿಡ್ದ ಒಂದು ಕೈ ಹಿಡ್ದಾನೆ. ನಾನು ಕೈ ಯಾಕೆ ಮುಟ್ಟಿದ್ದೀನಿ, ಹೆಂಗೆ ಕಾಣ್ತದ ಏನೋ ತಿಳ್ಕೊಂಡೆ ಅಂದು ಮುಂದೊಂದು ಬಸ್ ಒಂದು 5-8 ಮಂದಿ ಸತ್ರೆ ಇಲ್ಲೇ ಕೌಲಿಗಿ. ಕೇಳಿರಲ್ಲ, ಇಂಥ ಅನಾಹುತಗಳು ಪ್ರಪಂಚದಲ್ಲಿ ನಡೀತವೆ. ನಾವು ಸೂಕ್ಷ್ಮವಾಗಿದ್ದು ನಮ್ಮ ಜೀವನವನ್ನು ಸಾಗಿಸಿ ಮಾಡಿಕೊಂಡು ಅದನ್ನೇ ಬಸವಾದಿ ಪ್ರಮಥರಿಗೆ ಅರ್ಪಿಸಿ ಆ ಸಿದ್ಧಲಿಂಗ ಸ್ವಾಮಿಗಳಿಗೆ ನಮ್ಮ ಸೇವೆಯನ್ನು ಸಲ್ಲಿಸಿ ಈ ಏನಾಗಿರ್ತಕ್ಕಂಥ ನಿನ್ನೆ ಕಾಶ್ಯಪ ಮಾಡಿದ ಇಂದ ಸಿದ್ಧಲಿಂಗಪ್ಪ ಔಟಿ ಮತ್ತು ಸಿದ್ದಪ್ಪ ಹೊರಪೇಟೆ ಗುಬ್ಬ ಅವರು ಮಾಡಿದರು. ಆ ಪ್ರಸಾದವನ್ನು ಚೆಲ್ಲಬೇಡ್ರಿ, ಸರಿಯಾದ ರೀತಿಯಲ್ಲಿ ಎಡೆ ಮಾಡಿಸಿಕೊಂಡು ಸರಿಯಾಗಿ ಊಟ ಮಾಡಿಕೊಂಡು ಪ್ರಸಾದ ಎಂಬತಕ್ಕಂಥದ್ದು ಭಾಳ ಮಹತ್ವದ ಕೆಲಸದ. ಮನೆಯಾಗೂ ಚೆಲ್ಲಬಾರ್ದು, ಹೊರಗೂ ಚೆಲ್ಲಬಾರ್ದು. ಪ್ರಸಾದ ಭಾಳ ಮಹತ್ವದ. ಅದ್ರ ಸಲುವಾಗಿ ಪ್ರಸಾದ ವಿಷಯವಾಗಿ ಅದರಲ್ಲಿ ಬಸವ ಪುರಾಣದ ವಿಷಯದಲ್ಲಿ ಪ್ರಸಾದ ಬಗ್ಗೆ, ಪಾದಕ ಬಗ್ಗೆ, ಲಿಂಗದ ಬಗ್ಗೆ ಬರ್ತಕ್ಕಂಥ ವಿಷಯಗಳನ್ನು ಎಲ್ಲರೂ ಕೇಳಿಕೊಂಡು ನಾವು ಸಾಧಾರಣ ಒಂದು 90,000 ರುದ್ರಾಕ್ಷಿ ಕಟ್ಟಿವಿ ನೋಡಿರಿ. 90,000 ಕೇಳಿ ಬಸವನ ಹಂಗೆ ಪೊಣಸೋದೆ ಮಂದಿ ಕಟ್ಟಿಕೊಳ್ಳದೆ ನಮ್ಮ ಊರಲ್ಲಿ 4-8 ಮಂದಿ ಇದ್ದಾರೆ. ಬಾಗೋಡಿ ಅವ್ರ ಮನೆಯಿಂದ ಬಸವರಾಜ್ ಮನೆ ಮತ್ತು ಭೀಮಪ್ಪನ ಮನೆ, ನಡುಕಟ್ಟಿನವ್ರ ಮನೆ, ಈಗ ನಂದಿಯವ್ರ ಮನೆ ಎಲ್ಲರೂ ಪೋಣಿಸಿ ಕೊಡ್ತಾರೆ. ಅವರು ನೀವು ಏನನ್ನು ಕೊಡೋದಿಲ್ಲ, ಆ ರುದ್ರಾಕ್ಷಿ ಕೊಳ್ಳ ಕಟ್ಕೊಂಡ್ರು ಸಾಕು, ಅದ್ರ ಜೊತೆಗೆ ಲಿಂಗ ಕಟ್ಕೊಂಡ್ರು ಸಾಕು. ಅವರು ಇವರಂತೂ ಪ್ರಶ್ನೆ ಇಲ್ಲ ಇಲ್ಲಿ. ಅದರ ಸಲುವಾಗಿ ಈ ಹೊತ್ತಿನ ನಡೀತಕ್ಕಂಥ ಈ ಬಸವ ಪುರಾಣದ ಮಹತ್ವವನ್ನು ಅಪ್ಪಗಳು ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಕೆಲಸಕ್ಕೆ ನಮ್ಮ ಗುರುಮೂರ್ತಿ ಭಾಳ ದೂರಿಂದ ಬರ್ತಾನೆ, ದಿವಸ 40-50 ಕಿಲೋಮೀಟರ್ ಬರ್ತಾನೆ. ಅವ ಬಂದು ಮಠ ಸೇವೆ ಮಾಡ್ತಾರೆ. ಅವರು ಇಲ್ಲೇ ದೊಡ್ಡವರಾಗಿದ್ದಾರೆ. ಅವರೆಲ್ಲರೂ ಆಶೀರ್ವಾದ ಆಗಬೇಕು ಅಂತ ತಿಳ್ಕೊಂಡು ಹೇಳಿ ಈ ತುಲಾಭಾರ ಮಾಡಿದರೆ ಯಾವತ್ತು ದಂಪತಿಗಳು ಏನದಾರಲ್ಲ, ಆ ನಮ್ಮ ಸಜ್ಜನ ಸಿದ್ಧಲಿಂಗಪ್ಪ ಆ ಹುಡುಗರು ಕರ್ಕೊಂಡು ಬರ್ತಾನೆ. ದಿವಸ ಮುಂಜಾನೆ ಹೋಗಿ ಅವೊಬ್ಬ ಪೂಜಾರಿ ಹುಡುಗ ಕರ್ಕೊಂಡು ಬಂದು ಆ ಹುಡುಗರಿಗೆ ವ್ಯವಸ್ಥೆ ಮಾಡಿ ಕಳಿಸ್ತಕ್ಕಂಥ ಕೆಲಸದಲ್ಲಿ ಪಾಪ ಬಡವ ಆದರೂ ಕೂಡ ಇಂದು ತುಲಾಭಾರ ಇಟ್ಕೊಂಡಾನೆ. ಅದ್ರ ಜೊತೆಗೆ ಇನ್ನೂ ನಮ್ಮ ಕೆಂಗೇರಿ ಅವರು ಯಮನಪ್ಪ ಕೆಂಗೇರಿ ಅವ್ರ ಮೊಮ್ಮಕ್ಕಳು, ಇವರು ಮಕ್ಕಳು ಅವರೆಲ್ಲ ಇಟ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ಎಲ್ಲರಿಗೂ ಆ ಬಸವಾದಿ ಪ್ರಮಥರ ಕೃಪೆ ಸದಾಕಾಲಾಗಲಿ, ಮಳೆ ಬೆಳೆ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಬೇಕು ಅಂತ ತಿಳ್ಕೊಂಡು ಹೇಳಿ ನೀವೆಲ್ಲರೂ ಲಿಂಗ ಕಟ್ಟಿಕೊಡ್ರಿ. ಲಿಂಗ ಬೇಡಿದ್ರೆ ಕೊಡ್ತೇವೆ, ರುದ್ರಾಕ್ಷಿ ಬೇಡಿದ್ರೆ ಕೊಡ್ತೇವೆ. ಇದ್ರ ಸಲುವಾಗಿ ಪ್ರತಿಯೊಬ್ಬರು ಲಿಂಗ ಕಟ್ಟಿಕೊಂಡು ಶಿವಪೂಜೆ ಮಾಡಿಕೊಡ್ರಿ. ನಾವು ಲಿಂಗಾಯತರಲ್ಲಿ ಲಿಂಗ ಕಟ್ಟಬೇಕಿಲ್ಲ, ನಾವು ಲಿಂಗಾಯತರಲ್ಲಿ ಲಿಂಗ ಕಟ್ಕೋಬೇಕಲ್ಲ. ಅದರ ಸಲುವಾಗಿ ಪೂಜ್ಯರು ಭಾಳ ಚೆನ್ನಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅವರು ಎಲ್ಲರಿಗೂ ಅವರ ಆಶೀರ್ವಾದ ಆಗಲಿ ತಿಳ್ಕೊಂಡು ಹೇಳಿ ಈ ತೂಕ ಮಾಡಿಸಿದವರಿಗೆ ಮತ್ತು ಪ್ರಸಾದ ಮಾಡಿದವರಿಗೆ, ಕೇಳಿದವರಿಗೆ, ಹೇಳಿದವರಿಗೆ ಪ್ರತಿಯೊಬ್ಬರಿಗೂ ಶಾಂತಿಯಿಂದ ಸ್ವಲ್ಪ ಪ್ರಸಾದ ಮಾಡಿಕೊಂಡು ನೀವೆಲ್ಲರೂ ಶಾಂತವಾಗಿ ಇರಬೇಕು ಅಂತ ತಿಳ್ಕೊಂಡು ನಮ್ಮ ಆಸೆ ಅದ. ಅದ್ರ ಪ್ರಕಾರ ಎಲ್ಲರೂ ಅತಿಥಿ ಮಾಡಿ ತಿಳ್ಕೊಂಡು ನಾನು